ಇವತ್ತು ಇಲ್ಲಿಂದ ಹೋಗ್ತಕ್ಕಂಥ ಎಂಪಿಗಳು ಇಲ್ಲಿಂದ ಕರ್ನಾಟಕವನ್ನ ಹೋಗಿ ಮಂತ್ರಿ ಆಗಿರ್ತಕ್ಕಂಥ 4 ಜನ ಏನ್ ಮಾಡ್ತಿದ್ರು ಅಂತ ನೀವು ಕೇಳಲ್ಲ, ಅವರು ಅದ್ರ ಬಗ್ಗೆ ಮಾತನಾಡಲ್ಲ. ಗುಲ್ಬರ್ಗದಲ್ಲಿ ನೆಟ್ಟೆ ರೋಗನ ಘೋಷಣೆ ಮಾಡೋಗಿದ್ದಂಥ ಬೊಮ್ಮಾಯಿನವ್ರದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ನಾನು ಕೃಷಿ ಸಚಿವ ಆದಮೇಲೆ 213 ಕೋಟಿ ಹಣವನ್ನು ನಾವು ಕೊಟ್ಟಿದ್ದೀವಿ. ಹಾಲಿಗೆ 5 ರೂಪಾಯಿ ಸಬ್ಸಿಡಿಯನ್ನ 600 ಕೋಟಿ ಬ್ಯಾಲೆನ್ಸ್ ಇದ್ದದನ್ನ ಕ್ಲಿಯರ್ ಮಾಡಿದಂಥದ್ದು ಸಿದ್ದರಾಮಯ್ಯನವರು. ಮೊನ್ನೆ ಮಳೆ ಹೆಚ್ಚಾಗಿ ಆ ಭಾಗದ ಹೆಚ್ಚು ಪ್ರದೇಶದಲ್ಲಿ ಹಾನಿಯಾದಾಗ ಒಂದೇ ವಾರದಲ್ಲಿ ಪ್ರದೇಶವನ್ನು ವೀಕ್ಷಣೆ ಮಾಡಿ NDRFನಲ್ಲಿ 8,500 ಇದ್ದರೆ ರಾಜ್ಯ ಸರ್ಕಾರದಿಂದನೂ 8,500 ಘೋಷಣೆ ಮಾಡಿ ಇಡೀ ರಾಜ್ಯದ 13 ಲಕ್ಷ ಹೆಕ್ಟೇರ್ಗೆ ಪರಿಹಾರವನ್ನು ಕೊಟ್ಟಂಥ ಕೀರ್ತಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದಾದ ಮೇಲೆ 2-3 ರಾಜ್ಯಕ್ಕೆ ಹಾನಿಯಾದಂಥ ರಸ್ತೆಗಳು ಅಥವಾ ಮನೆಗಳು ಅಥವಾ ಬೇರೆ ಬೇರೆ ಹಾನಿಯಾದಂಥ ಇದಕ್ಕೆ ಪರಿಹಾರವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ನಮ್ಮ ರಾಜ್ಯ ಸರ್ಕಾರಕ್ಕೆ ಮೆಮೊರಂಡಮ್ ಮುಖ್ಯಮಂತ್ರಿಯವರೇ ಪ್ರಧಾನಮಂತ್ರಿ ಭೇಟಿ ಮಾಡಿದ್ರು, ಕಂದಾಯ ಮಂತ್ರಿಯವರು ಹೋಗಿ ಇಲ್ಲಿವರೆಗೆ ಅದರ ಚಕಾರ ಎತ್ತಿಲ್ಲ. ಇವತ್ತು 60 ಲಕ್ಷ ಮೆಟ್ರಿಕ್ ಟನ್ ಬೆಳೆದಿರ್ತಕ್ಕಂಥ ಮೆಕ್ಕೆಜೋಳ MSPನಲ್ಲಿ ಘೋಷಣೆ ಮಾಡಿದ್ರು 24 ಟನ್ಗೆ 24,000, ಆದರೆ ಖರೀದಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ. ಆದರೆ ಡಿಸ್ಟಿಲರಿಯರಿಗೆ ತಗೋಬೇಕು ಅಂತ ಹೇಳಿ ಫೋರ್ಸ್ ಮಾಡಿ ಅಂತಾರೆ. ಎಥನಾಲ್ಗೆ ಬಹಳಷ್ಟು ಕಡಿಮೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಬೇರೆ ರಾಜ್ಯಕ್ಕೆ ಕೊಟ್ಟಿರೋ ಹೊತ್ತಕ್ಕೆ 10% ಅನುಮತಿಯನ್ನು ಕೊಟ್ಟಿಲ್ಲ.